ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸುಚಿತ್ರ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ವಿಶೇಷ ಅಂದರೆ, ಅತ್ತೆ ಮಾಡುವ ವಡೆ ಹೇಗಿದೆ ಅಂತ. ನಾವು ಚನ್ನಪಟ್ಟಣಕ್ಕೆ ಬಂದಿದ್ದೋ. ಅತ್ತೆ ನಾವು ಬಂದಾಗೆಲ್ಲ ನಾನ್ ವೆಜ್ ಮಾಡ್ತೀನಿ ಅಂತಾರೆ. ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಮನೆ ದೇವರು ನಾನ್ ವೆಜ್ ಅಲ್ವಾ, ಹೋಟೆಲ್ಗೆ ಹೋಗೋದು. ಹಾಗಾಗಿ ಅತ್ತೆಗೆ ಯಾಕೆ ತೊಂದರೆ ಕೊಡೋದು ಅಂತ. ಮತ್ತು ನಮ್ಮ ಮನೇಲಿ ಏನು ಗೊತ್ತಾ, ನಮ್ಮ ಮನೆ ಅಡುಗೆ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡೋ ಹಾಗಿಲ್ಲ. ಏನಿದ್ರೂ ಬರೀ ವೆಜ್ಜು ಸಿಹಿ ಅಷ್ಟೇ ಮಾಡಬೇಕಾಗಿರೋದು. ನಮ್ಮ ಮನೆ ಅಡುಗೆ ಮನೆ ಒಳಗಡೆ ದೇವರಿದೆ. ಆ ದೇವ್ರು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗಾಗಿ ನಾವು ದೇವ್ರಿಗೆ ಎಡೆ ಇಡೋಕ್ಕೆಲ್ಲ ಅಲ್ಲಿ ಒಲೆ ಕಾಣ್ತಾ ಇದೆಯಲ್ಲ, ಅದರಲ್ಲಿ ನಾವು ಅಡುಗೆ ಮಾಡ್ಕೊತೀವಿ. ಹಂಗಾಗಿ ನಾವು ಇಲ್ಲಿ ಏನು ನಾನ್ ವೆಜ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ನಾವು ಬಂದಾಗೆಲ್ಲ ವಡೆ ಅಥವಾ ಕಡುಬು, ಬೋಂಡ ಈ ಥರ ಏನಾದರೂ ಮಾಡಿಸ್ಕೊತೀವಿ. ಅವ್ರ ಕೈಯಲ್ಲಿ ಸೂಪರ್ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಅವ್ರ ಕೈಯಲ್ಲಿ ಮಾಡಿಸ್ಕೊತಾ ಇದ್ದೀವಿ. ಅವರೇ ಹೇಳ್ತಾರೆ ಏನೇನು ಹಾಕಿದ್ದೆ ಅಂತ. ಅವ್ರು ಮರ್ತಿರೋ ಒಂದೋ ಎರಡೋ ನಾನು ಹೇಳ್ತೀನಿ. ಹೇಗಿದೆ, ಹೆಂಗೆ ಮಾಡಿದ್ರು ಅಂತ ಅವ್ರನ್ನೇ ಕೇಳೋಣ. ಅವ್ರ ಜೊತೇಲಿ ನನ್ನ ಮಗ ಕೂಡ ಹೇಳ್ತಾನೆ ಏನೇನು ಹಾಕಿದ್ರು ಅಂತ. ನನ್ನ ಮಗ ತಿಂದಿರೋ ಟೇಸ್ಟ್ ಹೇಳ್ತಾನೆ. ಒಳಗೆ ಏನೇನು ಹಾಕ್ತಿದ್ರಿ? ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಆಮೇಲೆ ಇದು ಮೆಣಸಿನ್ಕಾಯಿ, ಕಡಲೆಬೀಜ, ಅಕ್ಕಿ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಮೇನ್ ಟಾಪಿಕ್ ಅದು. ಉಪ್ಪು, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟ ಹಾಕಿದೆ. ಟೇಸ್ಟ್ ಹೇಗಿತ್ತು? ನೀನನ್ನು ಹೇಗಿತ್ತು? ತಿಂತಾಗಿ ನೋಡಿ. ಅದಕ್ಕೆ 4 ತಿಂದೆ. ಇನ್ನು 4ನೇ ಅಡ್ಡು ಎಲ್ಲ ಬೆಂದು ನನ್ನ ಹೊಟ್ಟೆ ಒಳಗೆ ಹೋಯ್ತಾವ್ರೆ. ಅಜ್ಜಿ ಕೈ ರುಚಿ ಚೆನ್ನಾಗದ, ಅಪ್ಪ ಕೈ ರುಚಿ ಚೆನ್ನಾಗದ? ಅಪ್ಪ ಕೈ ರುಚಿ ಚೆನ್ನಾಗದ? ಅಜ್ಜಿ ಎಲ್ಲ ಸ್ನೇಹಿತರೆ, ಅತ್ತೆ ಬಾಯೆಲ್ಲ ಹೇಳಿದ್ರು ಏನೇನು ಹಾಕಿ ಮಾಡಿದೆ ಅಂತ. ಟೇಸ್ಟ್ ಆಗಿದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.